ಲಿಂಗಸುಗೂರು ಸಿಎಂ ಹೆಲಿಕಾಪ್ಟರ್ ಹೆಲಿಪ್ಯಾಡ್ ಸ್ಥಳ ಭದ್ರತಾ ಲೋಪ ಆರೋಪ. ಹಟ್ಟಿ ಚಿನ್ನದ ಗಣಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ವೀಕ್ಷಣೆ. ಹೆಲಿಕಾಪ್ಟರ್ ರೈಡ್ಗೆ ಜನರ ಸ್ಪಂದನೆ, ಅವಧಿ ವಿಸ್ತರಿಸಲು ಜನರ ಆಗ್ರಹ. ಕಾಂಗ್ರೆಸ್ ನಾಯಕರಿಂದ ಟಿಕೆಟ್ ವ್ಯವಸ್ಥೆ. ಅಶಾಂತ ಶಾಂತ ಶಾಂತರಸ ಬದುಕು ಬರಹ ಕೃತಿ ಬಿಡುಗಡೆ. ಕಲ್ಯಾಣ ಕರ್ನಾಟಕ ಮಲ್ತಾಯಿ ಧೋರಣೆ ವಿರುದ್ಧ ಶಾಂತರಸರ ಆಕ್ಷೇಪವಿತು. ಶಿವಾನಂದ ಕೆಳಗಮನಿ. 3 ದಿನಗಳ ರಾಯಚೂರು ಉತ್ಸವಕ್ಕೆ ಸಂಭ್ರಮದ ತೆರೆ. ಉತ್ಸವಗಳ ಐಕ್ಯತೆಯನ್ನು ಪರಿಶೀಲಿಸಿ ಡಿಕೆ ಶಿವಕುಮಾರ್. ಲಿಂಗಸೂರು ಸಿಎಂ ಡಿಸಿಎಂ ಆಗಮನ, ಸಮನ್ವಯ ಕೊರತೆಯಿಂದ ಬದಲಾದ ಹೆಲಿಪ್ಯಾಡ್. ಕಲಬುರಗಿಯ ರಸ್ತೆ ಶಾಸಕ ಮಾನಪ್ಪ ವಜ್ಜಲ್ ಅವರಿಗೆ ಸೇರಿದ ಹೆಲಿಪ್ಯಾಡ್ನಲ್ಲಿ ಸಿಎಂ ಹೆಲಿಕಾಪ್ಟರ್ ಇಳಿದ ಘಟನೆ ನಡೆದಿದೆ. ಇದರಿಂದ ಸಿಎಂ ಸ್ವಾಗತಕ್ಕೆ ಸಿದ್ಧವಾಗಿದ್ದ ಅಧಿಕಾರಿಗಳಿಗೆ ಕ್ಷಣಕಾಲ ಗೊಂದಲ ಮತ್ತು ಅಚ್ಚರಿ ಉಂಟಾಯಿತು. ಪಟ್ಟಣದ ಹೊರವಲಯದ ರಾಯಚೂರು ರಸ್ತೆಯ ಲೇಔಟ್ ಬಳಿ ಎಂಎಲ್ಸಿ ಶರಣಗೌಡ ಬಯ್ಯಾಪುರ್ ಪುತ್ರನ ಮದುವೆ ಸಮಾರಂಭಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ವೇಳೆ ಹೆಲಿಪ್ಯಾಡ್ ವ್ಯವಸ್ಥೆಯಲ್ಲಿ ಗೊಂದಲ ಉಂಟಾಗಿ ಅಧಿಕಾರಿಗಳು ತರಾತುರಿಯಲ್ಲಿ ಓಡಾಡಿದ ಘಟನೆ ಭಾನುವಾರ ಜರುಗಿತು. ಸಿಎಂ ಹಾಗೂ ಡಿಸಿಎಂ ಆಗಮನಕ್ಕಾಗಿ ಪ್ರತ್ಯೇಕವಾಗಿ 2 ಹೆಲಿಪ್ಯಾಡ್ ನಿರ್ಮಿಸಲಾಗಿತ್ತು. ಆದರೆ ಸಿಎಂಗೆ ಮೀಸಲಾದ ಹೆಲಿಪ್ಯಾಡ್ಗೆ ಅವರು ಹೆಲಿಕಾಪ್ಟರ್ ಇಳಿದಿದ್ದು ಕಲಬುರಗಿ ರಸ್ತೆಯ ಶಾಸಕ ಮಾನಪ್ಪ ವಜ್ಜಲ್ ಅವರಿಗೆ ಸೇರಿದ ಹೆಲಿಪ್ಯಾಡ್ನಲ್ಲಿ ಸಿಎಂ ಹೆಲಿಕಾಪ್ಟರ್ ಇಳಿದ ಘಟನೆ ನಡೆದಿದೆ. ಇದರಿಂದ ಸಿಎಂ ಸ್ವಾಗತಕ್ಕೆ ಸಿದ್ಧವಾಗಿದ್ದ ಅಧಿಕಾರಿಗಳಿಗೆ ಕ್ಷಣಕಾಲ ಗೊಂದಲ ಮತ್ತು ಅಚ್ಚರಿ ಉಂಟಾಯಿತು. ಅಧಿಕಾರಿಗಳ ಸಮನ್ವಯ ಕೊರತೆಯಿಂದಾಗಿ ಹೆಲಿಕಾಪ್ಟರ್ ಇಳಿಯುವ ಸ್ಥಳಗಳಲ್ಲಿ ವ್ಯವಸ್ಥೆ ಕಂಡುಬಂದಿದ್ದು, ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸಿಎಂ ಹಾಗೂ ಡಿಸಿಎಂ ಆಗಮನ ಸಮಯದಲ್ಲೂ ವ್ಯತ್ಯಾಸವಿದ್ದು, ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಹುಬ್ಬಳ್ಳಿ ಕಡೆಗೆ ಹೊರಟರು. ಮದುವೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಪ್ರತ್ಯೇಕವಾಗಿ ಭಾಗವಹಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವಿವಾರ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಮೊಮ್ಮಗ ಎಂಎಲ್ಸಿ ಶರಣಗೌಡ ಪಾಟೀಲ್ ಬಯ್ಯಾಪುರ್ ಮಗನ ಮದುವೆ ಆಗಮಿಸಿ ವರರಿಗೆ ಆಶೀರ್ವದಿಸಿ ನಂತರ ಹಟ್ಟಿಪಟ್ಟಣಕ್ಕೆ ಭೇಟಿ ನೀಡಿದರು. ಹಟ್ಟಿಪಟ್ಟಣದಲ್ಲಿ ಕಾಂಗ್ರೆಸ್ ಕಚೇರಿ ಭೇಟಿ ನೀಡಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ 2800 ಅಡಿ ಭೂ ಕೆಳಮೈಯಲ್ಲಿ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದರು. ಭೂ ಕೆಳಮೈ ವೀಕ್ಷಣೆಯ ನಂತರ ಚಿನ್ನದ ಅದಿರು ಸಂಸ್ಕರಣೆ ಲೋಕ ವಿಭಾಗವನ್ನು ಸಹ ವೀಕ್ಷಣೆ ಮಾಡಿದರು. ಈ ವೇಳೆ ಸಂಸದ ಜಿ ಕುಮಾರ್ ನಾಯಕ್, ನಿಗಮದ ಅಧ್ಯಕ್ಷ ಜೆಟಿ ಪಾಟೀಲ್, ಮಾಜಿ ಶಾಸಕ ಡಿಎಸ್ ಹೊಲಗೇರಿ, ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಕಾಶ್ ಬೌದ್ದೂರ್, ಜಿಎಂ ಶಫುಲ್ಲಾ ಖಾನ್, ವ್ಯವಸ್ಥಾಪಕ ಮಾಸ ಯಮನಪುರ ಗೌಡರ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಮಿಕ ಮುಖಂಡರು ಇದ್ದರು. सर जाऊ टेलर
ಡೌಟ್ ಏನಾರು ಮೇಲೆ ಬನ್ನಿ. ಸರ್ ಹತ್ರಿ ಸರ್ ಡೌಟ್ ಏನಾರು ಮೇಲೆ ಬನ್ನಿ. ಸರ್ ಹತ್ರಿ ಸರ್ ಡೌಟ್ ಏನಾರು ಮೇಲೆ ಬನ್ನಿ. ಎಡೆದೂರು ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಬೈಸಿಕಲ್ ಹೆಲಿಕಾಪ್ಟರ್ ರೈಡ್ಗೆ ಭಾರಿ ಬೇಡಿಕೆ ವ್ಯಕ್ತವಾಗಿದ್ದು ಟಿಕೆಟ್ಗಳ ಕೊರತೆಯಿಂದ ಸಾಮಾನ್ಯ ಜನರು ನಿರಾಸೆಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉತ್ಸವದ ಆಕರ್ಷಣೆಯಾಗಿ ಆರಂಭಗೊಂಡ ಹೆಲಿಕಾಪ್ಟರ್ ರೈಡ್ಗೆ ಸೋಮವಾರ ಮುಕ್ತಾಯಗೊಳ್ಳುವ ಸಾಧ್ಯತೆ ಇದ್ದು ಈಗಾಗಲೇ ಅನೇಕರು ಟಿಕೆಟ್ ಸಿಗದೆ ವಾಪಸ್ ಹೋಗುತ್ತಿರುವುದು ಕಂಡುಬಂದಿದೆ. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಈ ಹೆಲಿಕಾಪ್ಟರ್ ರೈಡ್ ಅನ್ನು ಸಾವಿರಾರು ಜನರು ಕುತೂಹಲದಿಂದ ವೀಕ್ಷಿಸಿದ್ದು ಈವರೆಗೆ ಸುಮಾರು 1200 ಜನರು ಹೆಲಿಕಾಪ್ಟರ್ ರೈಡ್ ಅನುಭವಿಸಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಆದರೆ ಟಿಕೆಟ್ಗಳ ಸಂಖ್ಯೆ ನಿಯಮಿತವಾಗಿದ್ದರಿಂದ ಸ್ಥಳದಲ್ಲೇ ದೀರ್ಘ ಸಾಲುಗಳು ನಿರ್ಮಾಣವಾಗಿದ್ದು ಸಾಮಾನ್ಯ ಜನರಿಗೆ ಅವಕಾಶ ಸಿಗದಿರುವುದು ಕುರಿತು ಅಸಮಾಧಾನ ವ್ಯಕ್ತವಾಗಿದ್ದು ಇದಲ್ಲದೆ ಇಷ್ಟು ದಿನ ಇದ್ದ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸ್ಥಗಿತಗೊಂಡಿದೆ. ಇದೇ ವೇಳೆ ಟಿಕೆಟ್ಗಾಗಿ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ನಾಯಕರಿಂದ ಒತ್ತಡ ಹೆಚ್ಚಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಟಿಕೆಟ್ಗಳನ್ನು ಖಾಲಿ ಆಗುವುದರಿಂದ ಟಿಕೆಟ್ಗಳನ್ನು ಜೆರಾಕ್ಸ್ ಮಾಡಿ ಆಯೋಜಕರ ಮಾರಾಟ ಮಾಡುತ್ತಿದ್ದು ಸಾಮಾನ್ಯ ಜನರಿಗೆ ಸಿಗಬೇಕಾದ ಟಿಕೆಟ್ಗಳು ಪ್ರಭಾವಿ ವ್ಯಕ್ತಿಗಳ ಶಿಫಾರಸಿನ ಮೇರೆಗೆ ಹಂಚಿಕೆಯಾಗುತ್ತಿವೆ ಎಂದು ಮಾತುಗಳು ಸ್ಥಳೀಯರ ನಡುವೆ ಹರಿದಾಡುತ್ತಿದ್ದು ಉತ್ಸವ ಎಲ್ಲರಿಗೂ ಅಥವಾ ಕೆಲವರಿಗೆ ಮಾತ್ರವೇ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಉದ್ಭವಿಸಿದೆ. ಈ ನಡುವೆ ಎನ್ಎಸ್ ಬೋಸರಾಜ್ ಫೌಂಡೇಶನ್ ನಿಂದ 5 ಲಕ್ಷ ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ಖರೀದಿಸಿ ಬೆಂಬಲಿಗರು ಹಾಗೂ ಕಾರ್ಯಕರ್ತರಿಗೆ ಹೆಲಿಕಾಪ್ಟರ್ ರೈಡ್ ಅನ್ನು ಅನುಭವಿಸಲು ಕಲ್ಪಿಸಲು ಮುಂದಾಗಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಉತ್ಸವದ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಟಿಕೆಟ್ಗಳ ಖರೀದಿ ಮತ್ತು ಹಂಚಿಕೆಯಲ್ಲಿ ಸಮಾನತೆ ಇರಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇತ ಜಿಲ್ಲಾಡಳಿತ ಫೆಬ್ರವರಿ 10ರವರೆಗೆ ಹೆಲಿಕಾಪ್ಟರ್ ರೈಡ್ ವಿಸ್ತರಣೆ ಮಾಡುವ ಕುರಿತು ಚಿಂತನೆ ನಡೆಸಿದೆ ಎನ್ನಲಾಗಿದ್ದರೂ ಅಧಿಕೃತ ಆದೇಶ ಇನ್ನೂ ಹೊರಬಿದ್ದಿಲ್ಲ. ವಿಸ್ತರಣೆ ಸಾಗುವಾಗಿದ್ದಲ್ಲಿ ನಾಳೆ ಎಲ್ಲ ಹೆಲಿಕಾಪ್ಟರ್ ರೈಡ್ ಮುಕ್ತಾಯಗೊಂಡು ಇನ್ನು ಸಾವಿರಾರು ಜನರು ಅವಕಾಶ ವಂಚಿತರಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂಬುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಂಭ್ರಮದ ಉತ್ಸವದಲ್ಲಿ ಎಲ್ಲ ವರ್ಗದ ಜನರಿಗೆ ಸಮಾನ ಅವಕಾಶ ದೊರಕಬೇಕೆಂದರೆ ಟಿಕೆಟ್ ಹಂಚಿಕೆಯಲ್ಲಿ ಪಾರದರ್ಶಕತೆ ಕಡ್ಡಾಯವಾಗಬೇಕು. ಇಲ್ಲದೆ ಹೋದಲ್ಲಿ ಜನ ಉತ್ಸವ ಎನಿಸಿಕೊಂಡ ಕೆಲವರಿಗೆ ಮಾತ್ರ ಸೀಮಿತವಾಗುವ ಆತಂಕ ಸ್ಥಳೀಯದಲ್ಲಿ ಮನೆ ಮಾಡುತ್ತಿದೆ. ಅನೇಕರು ಆಕ್ರೋಶ ವ್ಯಕ್ತಪಡಿಸಿ ಟಿಕೆಟ್ ನೀಡುವಂತೆ ವಾಗ್ವಾದ ನಡೆಸಿರುವ ಘಟನೆ ನಡೆದಿದೆ. ಗಾಳಿ ಹೊಡೋಕ್ ಮತ್ತೆ ಅದೇ ಸೆನ್ಸರ್ ಅಂತ ಇತ್ತು ಅಂದನಲ್ಲ ಸೆನ್ಸರ್ ತಿನ್ನೋಣ ಮಗನ ಏನಣ್ಣ ಮುಟ್ಬೇಡ ಅಂದ್ಬಿಡ್ತಾನ ತಿನ್ನೋಣ ಸೆನ್ಸರ್ ಅದ ಚಿನ್ನ ದೂರ ಅಂತ ಹೀಗೆ ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ ಹೇಳಿ. ನಾನು ಕಾಂಗ್ರೆಸ್ಸಲ್ಲಿ
ಕಾರ್ಯಕರ್ತಾಗಿ ಕೆಲಸ ಮಾಡ್ತಾರೆ. ನಮಗೆ ಇದು ರಾಯಚೂರು ಉತ್ಸವ ಅನ್ನೋದರಲ್ಲಿ ಬೋಸರಾಜ್ ಫೌಂಡೇಶನ್ ಕಡೆಯಿಂದ ನಮಗೆ ಕಾರ್ಯಕರ್ತರು ಅಂತೇಳಿ ಮಹಿಳಾ ಘಟಕಕ್ಕೆ ಒಂದು 30 ಟಿಕೆಟ್ ಕೊಟ್ಟಿದ್ದಾರೆ. ಸೊ ಆ 30 ಟಿಕೆಟ್ ನಮಗೆ ಅವ್ರ ಕಡೆಯಿಂದ ಬಂದಿದ್ದಕ್ಕೆ ನಾವು ತುಂಬ ಖುಷಿ ಪಡ್ತಾ ಇದ್ದೀವಿ. ಇನ್ನು ಮುಂದೆ ಅವ್ರು ಏನಾದರೂ ನಮಗೆ ಮಹಿಳಾ ಘಟಕಕ್ಕೆ ಏನಾದರೂ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರು ಏನೇನು ಕೆಲಸ ಕೊಟ್ಟಿದ್ದೀವಿ ನಾವು ಹೃದಯದಿಂದ ನಾವು ಕೆಲಸ ಮಾಡ್ತೀವಿ. ಮಹಿಳಾ ಘಟಕಕ್ಕೆ 30 ಟಿಕೆಟನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಗಂಡ್ಮಕ್ಳಿಗೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಎಷ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರ ಕಡೆಯಿಂದ ಅವ್ರ ಕಾರ್ಯಕರ್ತರು ಯಾರ್ಯಾರಿದಾರಲ್ಲ ಅವ್ರಿಗೆಲ್ಲರಿಗೂ ಸಂತೋಷದಿಂದ ಕೊಟ್ಟು ಅವರಿಗೆ ಹೆಲಿಪ್ಯಾಡನ್ನು ಕಲ್ಯಾಣ ಭಾಗದ ಕಲೆ, ಸಂಸ್ಕೃತಿ ಹಾಗೂ ಪ್ರತಿಭೆಯನ್ನು ಗುರುತಿಸುವಲ್ಲಿ ಮಲ್ತಾಯಿ ಧೋರಣೆಯನ್ನು ಅನುಸರಿಸಲಾಗುತ್ತಿದೆ ಎಂಬ ಜಗಳ ಈ ನಾಡಿನೊಂದಿಗೆ ದೇಶದೊಂದಿಗೆ ಶಾಂತರಸರು ಆಡುತ್ತಿದ್ದರು. ಈ ಭಾಗವನ್ನು ನಿರ್ಲಕ್ಷಿಸಿದ ಸಿಟ್ಟು ಶಾಂತರಸರಿಗಿತ್ತು ಎಂದು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ ಕೆಳಗಮನಿ ಹೇಳಿದರು. ಅವರಿದ್ದು ನಗರದ SRK B.Ed ಕಾಲೇಜ್ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಲೋಹಿಯ ಪ್ರತಿಷ್ಠಾನ ರಂಗ ಸಂಗಮ ಕಲಾವೇದಿಕೆ ವಸತಿಯಿಂದ ಹಮ್ಮಿಕೊಂಡಿದ್ದ ಡಾ ಸುಜಾತ ಜಂಗಮ ಶೆಟ್ಟಿ ಅವರ ಸಂಪಾದಿತ ಆಶಾಂತ ಶಾಂತ ಶಾಂತರಸ ಬದುಕು ಬರಹ ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಈ ಭಾಗದ ಇತಿಹಾಸ, ಸಂಸ್ಕೃತಿ, ವೈಶಿಷ್ಟ್ಯತೆಯನ್ನು, ದೇಶೀಯ ಸೊಗಡು, ಕಲೆ, ಸಂಗೀತವನ್ನು ಪ್ರಾತಿನಿಧ್ಯವಾಗಿ ನಾಡಿಗೆ ತೋರಿಸುವ ಶ್ರಮ ವಹಿಸಿದ ಭೀಷ್ಮ ಜನನಿ ಶಾಂತರಸವಾಗಿದ್ದಾರೆ. ಕೇವಲ ಸಾಹಿತ್ಯ ಮಾತ್ರವಲ್ಲದೆ ಶಾಂತರಸರು ಸ್ವಾತಂತ್ರ್ಯ ಹೋರಾಟ, ಚಳವಳಿ, ಸಾಹಿತ್ಯ ಸೇರಿದಂತೆ ಈ ಭಾಗದ ಸಂಸ್ಕೃತಿಯನ್ನು ನಾಡಿಗೆ ತೋರಿಸಿದ್ದವರಾಗಿದ್ದಾರೆ. ಸಂಸ್ಕೃತಿ, ಭಾಷೆ, ಚರಿತ್ರ, ಇತಿಹಾಸ, ಶರಣ ಸಾಹಿತ್ಯ, ತತ್ವಪದ, ಗಜಲ್, ಬನವಾಸ, ಸಂಶೋಧನೆ, ಸಂಪಾದನೆ ಹೀಗೆ ಹಲವು ಕ್ಷೇತ್ರಗಳಿಗೆ ಗುರುತಿಸಿಕೊಂಡ ಈ ಭಾಗದ ಭವ್ಯವಾದ ಹಿನ್ನೆಲೆಯನ್ನು ನಾಡಿಗೆ ಪರಿಚಯಿಸಿದ್ದಾರೆ ಎಂದರು. ಶಿಕ್ಷಕ, ನನ್ನ PhD ಮಾರ್ಗದರ್ಶಕರು, ನನ್ನ ಬದುಕಿನ ಮಾರ್ಗದರ್ಶಕರು ಕೂಡ 96ರಲ್ಲಿ ಇತಿಹಾಸ ಅಕಾಡೆಮಿ ಮತ್ತು ಸಾಹಿತ್ಯ ಅಕಾಡೆಮಿ ನಡೆಸಿದಂಥ ಬಾದಾಮಿಯ ಒಂದು ಕಾರ್ಯಾಗಾರದಲ್ಲಿ ಈ ಕೆಲಸಕ್ಕೆ ನಾನು ಸುಜಾತ ಜಂಗಮ ಶೆಟ್ಟಿ ಅವರಿಗೆ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತು ಪ್ರಧಾನ ಸಂಪಾದಕರಾಗಿ ಇದರ ಬಗ್ಗೆ ಬಹಳ ಪ್ರೀತಿಯ ಮಾತನಾಡಿರ್ತಕ್ಕಂಥ HS ಬಸವಪ್ರಭು ಅವರೇ, ಇದರ ಸಂಪಾದನೆ ಮಾಡಿರ್ತಕ್ಕಂಥ ಜಂಗಮ ನಾಟಕ ಅಂತ ಹೇಳ್ತೀವಿ. ಇಲ್ಲಿಯ ಭಾಗದ ಪ್ರದೇಶದ ಜನತೆಯ ಇತಿಹಾಸವನ್ನ, ಸಂಸ್ಕೃತಿಯನ್ನ, ವೈಶಿಷ್ಟ್ಯತೆಗಳನ್ನ, ದೇಶೀಯತೆಯ ಸೊಗಡುಗಳನ್ನ, ಇಲ್ಲಿಯ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಗಳನ್ನ, ಸಂಗೀತವನ್ನ ಒಂದು ರೀತಿಯಲ್ಲಿ ಪ್ರಾತಿನಿಧಿಕವಾಗಿ ಅದನ್ನ ಈ ನಾಡಿಗೆ, ಈ ದೇಶಕ್ಕೆ ತೋರಿಸಬೇಕು ಅನ್ನುವಂತಹ ನಿಟ್ಟಿನೊಳಗಡೆ ಒಂದು ಅವಿರತವಾಗಿರ್ತಕ್ಕಂಥ ಒಂದು ಶ್ರಮವನ್ನ ವಹಿಸಿ ಅದನ್ನ ನಾಡಿಗೆ ಮತ್ತು ಲೋಕಕ್ಕೆ ತೋರಿಸಿಕೊಟ್ಟಂತಹ ಬಹುದೊಡ್ಡ ಒಂದು ಭೀಷ್ಮ ಸೇನಾನಿ ಅಂತ ಹೇಳಿದ್ರೆ ಅದು ಶಾಂತರಸರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಗ್ರಂಥವನ್ನ ಓದ್ತಾ ಇದ್ರೆ ಬಹುತೇಕರಿಗೆ ಅವರ ಒಂದು ಜಗಳ ಇದೆ ಈ ನಾಡಿನೊಂದಿಗೆ, ಈ ದೇಶದೊಂದಿಗೆ. ನಮ್ಮ ಪ್ರದೇಶದೊಳಗಡೆ ಏನೆಲ್ಲವೂ ಇದೆ, ಅದನ್ನ ನೀವು ಯಾರು ಗಮನಿಸ್ತಾ ಇಲ್ಲ ಅಥವಾ ನೀವು ಅದನ್ನ ಯಾರು ಗುರುತಿಸ್ತಾ ಇಲ್ಲ. ಅದನ್ನ ಹಿಂದುಳಿದ ಪ್ರದೇಶ ಅಂತ ಹೇಳಿ ಪ್ರತಿಭೆಯನ್ನ ಗುರುತಿಸುವಲ್ಲಿ, ಸಂಸ್ಕೃತಿಯನ್ನ ಗುರುತಿಸುವಲ್ಲಿ, ಕಲೆಯನ್ನ ಗುರುತಿಸುವಲ್ಲಿ, ಸಾಹಿತ್ಯವನ್ನ ಗುರುತಿಸುವಲ್ಲಿ ನೀವೆಲ್ಲವನ್ನೂ ಕೂಡ ಈ ರೀತಿಯ ಒಂದು ಮಲತಾಯಿಯ ಧೋರಣೆಯನ್ನ ತೋರ್ತಾ ಇದ್ದೀರಿ ಅನ್ನುವಂಥ ಒಂದು ಅಸಮಾಧಾನ ಸಿಟ್ಟು ಅವ್ರಿಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಅವರು ಆ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅದನ್ನ ತೋರಿಸುವಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಸಾಹಿತ್ಯದಂತಹ ಕೃತಿಯ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಬರೆದಿರ್ತಕ್ಕಂತಹ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಹೋರಾಟದಿಂದ ಹಿಡ್ಕೊಂಡು, ಚಳವಳಿಯಿಂದ ಹಿಡಿದು ಅಥವಾ ಸಾಹಿತ್ಯದ ಚರಿತ್ರೆಗಳಿಂದ ಹಿಡ್ಕೊಂಡು ಈ ಪ್ರಾಂತದೊಳಗಡೆ ವಿಶಿಷ್ಟತೆ ಅನ್ನುವಂಥದ್ದು ಯಾವ್ದಾವುದಿದೆಯೋ ಅದೆಲ್ಲವನ್ನು ಕೂಡ ಎತ್ತಿ ತೋರಿಸಬೇಕು ಅನ್ನುವಂಥದ್ದು. ಹಾಗಾಗಿ ಈ ನಾಡಿನ ಭವ್ಯವಾಗಿರ್ತಕ್ಕಂಥ ಚರಿತ್ರೆ, ಇಡೀ ಕಲ್ಯಾಣದ ಚರಿತ್ರೆಗೆ ನಾವು ನೋಡ್ತಾ ಬಂದ್ರೆ 12ನೇ ಶತಮಾನದ ಒಂದು ಜೀವಧಾತುವಾಗಿ ಬಹುದೊಡ್ಡ ಒಂದು ಪ್ರಜ್ಞೆಯ ವಿಕಾಸವನ್ನು ತೋರಿದಂತಹದ್ದು ಈ ಹೈದರಾಬಾದ್ ಪ್ರಾಂತ ಅಥವಾ ಈ ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದು. ಹಾಗಾಗಿ ಅದರ ಚಳುವಳಿಯನ್ನ ಇಟ್ಟುಕೊಂಡವರು ಹೇಳ್ಕಾದರ ಜೊತೆಗೆ ಬಹಳ ವಿಶೇಷವಾಗಿ ಗುರುತಿಸುವಂತಹ ಅನೇಕ ಮಹತ್ವದ ವಿಷಯಗಳನ್ನ ಅವ್ರು ನೋಡ್ತಾ ಹೋಗ್ತಾರೆ. ಬಹುಶಃ ನನಗನ್ಸೋ ಮಟ್ಟಿಗೆ
ಅವರ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಕೊಡ್ತಾ ಇರತಕ್ಕಂಥ ಪ್ರತಿಕ್ರಿಯೆಗಳು ಒಂದು ಬಗೆಯಲ್ಲಿ ಎಲ್ಲ ಪ್ರಕಾರಗಳಲ್ಲಿ ಕೂಡ ಅವರು ಸಾಧಿಸಿ ತೋರಿಸುವಂತಹ ಒಂದು ಖುಷಿಯ ಕೆಲಸ. ಅದನ್ನು ಅವರು ಒಂದು ಶ್ರಮವನ್ನ ಶಾಂತಿ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ನ ರಂಗಣ್ಣ ಪಾಟೀಲ್ ಲುಂಡಿ ವಹಿಸಿಕೊಂಡಿರುವ ಕಸಾಪ ನಿಕಟ ಪೂರ್ವ ಅಧ್ಯಕ್ಷ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಹಿರಿಯ ಸಾಹಿತಿ ವೀರ ಹನುಮಾನ್, ಹೋರಾಟಗಾರ ಬಸವರಾಜ್ ಕಳಸ, ಕೃತಿ ಪ್ರಧಾನ ಸಂಪಾದಕ ಎಚ್.ಎಸ್. ಬಸವಪ್ರಭು, ಸಂಪಾದಕಿ ಡಾ ಸುಜಾತ ಜಂಗಮಶೆಟ್ಟಿ, ಭೀಮಗೌಡ ಇಟಗಿ, ವೀಣಾ ದೇವರಾಜ್, ಭಾರತಿ ಮೂವನಕೋಟೆ, ವಿರೂಪಾಕ್ಷಿ, ತಾಯಪ್ಪ ಹೊಸೂರು ಸೇರಿದಂತೆ ಅನೇಕರಿದ್ದರು. ಬೇರೆ ಬೇರೆ ಜಾತಿ ಹಾಗೂ ಧರ್ಮಗಳ ಜನರು ಉತ್ಸವದಲ್ಲಿ ಸೇರಿದ್ದೇವೆ. ಅದರಂತೆ ಕಲಾವಿದರು ಯಾವುದೇ ಜಾತಿ ಧರ್ಮ ಎಂಬುದರಿರಲಿಲ್ಲ. ರಾಯಚೂರು ಉತ್ಸವವು ಸರ್ವಜನರ ಸರ್ವಧರ್ಮರ ಸಂಗಮವಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನೆರೆದು ರಾಯಚೂರು ಜಿಲ್ಲಾ ಉತ್ಸವವು ಯಶಸ್ವಿಯಾಗಿ ಹೊಸ ಇತಿಹಾಸ ನಿರ್ಮಿಸಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಆಶ್ರಯದಲ್ಲಿ ಫೆಬ್ರವರಿ 7ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಎಡೆದೂರು ನಾಡು ರಾಯಚೂರು ಜಿಲ್ಲಾ ಉತ್ಸವದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಧರ್ಮ ಯಾವುದಾದರೇನು, ತತ್ವ ಒಂದೇ ಇರಬೇಕು. ಪೂಜೆ ಯಾವುದಾದರೇನು, ಭಕ್ತಿ ಒಂದೇ ಇರಬೇಕು. ಈ ನಾಡಿನಲ್ಲಿ ಶಾಂತಿ ನೆಲೆಸಬೇಕು ಎನ್ನುವ ಮಹತ್ವದ ಸಂದೇಶವನ್ನು ಇಂತಹ ಉತ್ಸವಗಳ ಮೂಲಕ ಜನತೆಗೆ ನೀಡುತ್ತೇವೆ ಎಂದು ಅವರು ತಿಳಿಸಿದರು. ಈ ದೇಶದ ಇತಿಹಾಸದಲ್ಲಿ ರಾಯಚೂರು ಜಿಲ್ಲಾ ಕೂಡ ತನ್ನದೇ ವೈಭವ ಹಾಗೂ ಇತಿಹಾಸದ ಮೂಲಕ ರಾಜ್ಯದಲ್ಲಿ ಖ್ಯಾತಿ ಪಡೆದಿದೆ. ಚೋಳರು, ವಿಜಯನಗರದ ಅರಸರು ಸೇರಿದಂತೆ ಅನೇಕ ರಾಜ ಮಹಾರಾಜರು ಆಳ್ವಿಕೆ ನಡೆಸಿದ ನಾಡು ಇದಾಗಿದೆ. ರಾಜ ಮಹಾರಾಜರ ಕಾಲದಿಂದಲೂ ಈ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ. ರಾಯಚೂರು ಉತ್ಸವ ಆಯೋಜನೆಯ ಮೂಲಕ ಇಂತಹ ಐತಿಹಾಸಿಕ ಮಹತ್ವದ ಸಂದೇಶವನ್ನು ನಾವು ಅರಿಯಬೇಕೆಂದು ತಿಳಿಸಿದರು. ರಾಯಚೂರು ಜಿಲ್ಲಾ ಬಿಸಿಲು ನಾಡು ಮಾತ್ರವಲ್ಲ, ರಾಜ್ಯಕ್ಕೆ ವಿದ್ಯುತ್ ಪೂರೈಕೆ ಮಾಡುವ ಏಕೈಕ ಜಿಲ್ಲೆ ಆಗಿದೆ. ಭತ್ತ ಮತ್ತು ಹತ್ತಿ ಸೇರಿದಂತೆ ಯಾವ ಬೆಳೆ ಬೆಳೆಯುವ ಜಿಲ್ಲೆಯ ರೈತರ ಹಿತ ಅಭಿವೃದ್ಧಿ ನಾವು ಬದ್ಧರಾಗಿದ್ದೇವೆ. ಈ ಜಿಲ್ಲೆಯ ಕೊನೆಯ ಭಾಗದವರೆಗೆ ಕಾಲುವೆ ನೀರನ್ನು ತಲುಪಿಸಿ ಪ್ರಯತ್ನದ ಕಾರ್ಯಯೋಜನೆಯಲ್ಲಿದೆ ಎಂದರು. ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಿಶ್ರಮದಿಂದಾಗಿ 371 ಜಾರಿಯಾಗಿ ರಾಯಚೂರು ಸೇರಿದಂತೆ ಹಿಂದುಳಿದ ಈ ಭಾಗದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾಣಿಸುತ್ತಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲು ಸೌಕರ್ಯ ಕಲ್ಪಿಸಿ ಈ ಭಾಗದ ಕೋಟ್ಯಾಂತರ ಜನರ ಬೆಳಕಿನಲ್ಲಿ ಬೆಳಕು ಮೂಡಿಸಿದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿ.ಆರ್. ಅಂಬೇಡ್ಕರ್ ಅವರಂತೆ ಇತಿಹಾಸದಲ್ಲಿ ಸದಾಕಾಲ ಉಳಿಯಲಿ ಎಂದು ಅವರು ತಿಳಿಸಿದರು. ರಾಯಚೂರು ಸರ್ಕಾರವು ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿದೆ. ಮುಂದುವರೆದು ನಾವು 6ನೇ ಗ್ಯಾರಂಟಿಯಾಗಿ ಭೂಮಿಯನ್ನು ಜನತೆಗೆ ಕೊಡುತ್ತೇವೆ ಎಂದು ಉಪಮುಖ್ಯಮಂತ್ರಿಗಳು ಘೋಷಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಗಿ ಅವರು ಮಾತನಾಡಿ, ರಾಯಚೂರು ಜಿಲ್ಲಾ ಉತ್ಸವ ಬಹಳ ದಿನಗಳ ನಂತರ ನಡೆಯುತ್ತಿದೆ. ಗಡಿ ಭಾಗದಲ್ಲಿ ಇಂತಹ ಉತ್ಸವಗಳು ನಡುವೆ ಜನತೆಗೆ ಸಂಸ್ಕೃತಿ ಕಲೆಯ ಬಗ್ಗೆ ತಿಳಿಸುವ ಕಾರ್ಯವಾಗಬೇಕು. ರಾಯಚೂರು ರಾಜ್ಯದಲ್ಲಿ ವಿಶೇಷ ಜಿಲ್ಲೆವಾಗಿದ್ದು ರಾಜ್ಯಕ್ಕೆ ವಿದ್ಯುತ್, ದೇಶಕ್ಕೆ ಬಂಗಾರ ಕೊಡುವ ಜಿಲ್ಲೆಯಾಗಿದೆ. ಅಶೋಕನ ಶಾಸನ ಸಿಕ್ಕಿದ್ದು ಇದೇ ಜಿಲ್ಲೆಯಲ್ಲಿ. ಐತಿಹಾಸಿಕ ರಾಯಚೂರು ಕೋಟೆ, ಮುದಗಲ್, ಮೊಹರಂ, ಜಲದುರ್ಗ ಕೋಟೆ ಸೇರಿದಂತೆ ಇತರ ಹಲವಾರು ಐತಿಹಾಸಿಕ ಸ್ಥಳಗಳು ಇಲ್ಲಿವೆ. ಗಡಿ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಉತ್ಸವ ನಡೆಯುವ ಕಾರ್ಯಯೋಜನೆ ರೂಪಿಸಬೇಕೆಂದು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಶರಣಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿಗಳ ಕೆ. ನಿತೀಶ್ ಅವರು ಸ್ವಾಗತಿಸಿದರು. ಇದು ರಾಷ್ಟ್ರಕೂಟರ ಕಲ್ಯಾಣ. ಚಾಲುಕ್ಯರು ಎಲ್ಲರೂ ಕೂಡ ಇಲ್ಲಿ, ಚೋಳರು ಎಲ್ಲರೂ ಕೂಡ, ಕಾಕತೀಯರು ಎಲ್ಲರೂ ಕೂಡ ವಿಜಯನಗರದ ಅರಸನಲ್ಲಿ ಆಳಿದಂತಹ ಒಂದು ಭೂಮಿ. ಎಲ್ಲ ಧರ್ಮದ ನಾಯಕರು ಕೂಡ ಈ ಭಾಗವನ್ನು ಆಳಿದಂತಹ ಒಂದು ಪವಿತ್ರವಾದಂಥ ಭೂಮಿ. ಇವತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನು ನಾವು ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಇವತ್ತು ಹಾಸ್ಪಿಟಲ್ ವಿಚಾರದಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಐತಿಹಾಸಿಕವಾದಂಥ ತೀರ್ಮಾನ ತೆಗೆದುಕೊಂಡು ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲೇಬೇಕು ಅನ್ನೋದನ್ನು ಅವರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಇದಲ್ಲದೆ ಏಮ್ಸ್ ಇಲ್ಲಿಗೆ ಆಗಲೇಬೇಕು ಅಂತೇಳಿ ಅವರು ಕೂಡ ಸಂಕಲ್ಪವನ್ನು ಮಾಡಿ ನಮ್ಮ ಸರ್ಕಾರದವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಬರೆದಿದ್ದೇವೆ. ಇದಲ್ಲದೆ ಏರ್ಪೋರ್ಟ್, ರಾಜೀವ್ ಗಾಂಧಿ ಹಾಸ್ಪಿಟ್ಲು, ಈ ರೀತಿ ಎಲ್ಲ ಕೂಡ ಮಾಡಿ ಮೊನ್ನೆ ಇದನ್ನ ಕಾರ್ಪೊರೇಷನ್ ಅನ್ನು ಕೂಡ ಇದನ್ನ ಹೊಸದಾಗಿ CMC ಇಂದ ಕಾರ್ಪೊರೇಷನ್ಗೆ ಏರಿಸಿ ಈ ಭಾಗದ ಜನರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳು ನಿಂತ್ಕೊಂಡು ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ. ಮುಂದಿನ ದಿನದಲ್ಲಿ ತಾವೆಲ್ಲ ಸೇರಿ ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥಿಸಿ, ಇಷ್ಟು ದೊಡ್ಡ ವಿಜೃಂಭಣೆಯಿಂದ ತಾವು ಮಾಡ್ತಾ ಇದ್ದೀರಿ. ಮುಂದಿನ ದಿನದಲ್ಲಿ ಏನು ನಮ್ಮ ಗ್ಯಾರಂಟಿಗಳು ಯಾವ ರೀತಿ ನಿಮ್ಮ ಬದುಕನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಏಕೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಬೆಲೆಗಳು ಗಗನಕ್ಕೋಯ್ತು, ನಿಮ್ಮ ಆದಾಯ ಪಾತಾಳಕ್ಕೋಯ್ತು. ಇದನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಇಂತಹ ಒಂದು ಪವಿತ್ರವಾದಂಥ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ.
ಆನೆ ಗ್ಯಾರಂಟಿ, ಭೂಮಿ ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಇದಕ್ಕೆಲ್ಲ ಕೂಡ ನಿಮ್ಮ ಸಹಕಾರ ಇರಲಿ. 1000 ದಿನ ಆಗಿದೆ ನಮ್ಮ ಸರ್ಕಾರಕ್ಕೆ. 14ನೇ ತಾರೀಕು ಹಾವೇರಿಲಿ ಆ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲ ಕೂಡ ಮುಖಂಡಗಳು ಬರಬೇಕು ಅಂತೇಳಿ ಪ್ರಾರ್ಥಿಸಿ, ಈ ಸಾಯಂಕಾಲದ ಈ ಒಂದು ಉತ್ಸವ, ಕೊನೆಯ ಉತ್ಸವದಲ್ಲಿ ತಾವೆಲ್ಲ ನಗರಕ್ಕೆ ಹೋಗಿ ಕುಣಿದು ಕೊನೆಗೆ ಕುಪ್ಪಳಿಸಿ ಆ ಸಂತೋಷವನ್ನ ನಾವೆಲ್ಲ ನೋಡಿ, ಆ ಸಂತೋಷಕ್ಕೆ ಫಲವಾಗಿ ಮುಂದಿನ ದಿನ ಮತ್ತೆ ಈ ಅಧಿಕಾರ, ಈ ಹಸ್ತಕ್ಕೆ ಶಕ್ತಿ ಕೊಡುವಂತ ಕೆಲಸ ತಾವೆಲ್ಲ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು, ಸಂಸದರಾದ ಜಿ ಕುಮಾರ್ ನಾಯಕ್, ಶಾಸಕರಾದ ಬಸನಗೌಡ ದದ್ದಲ್, ಹಂಪನಗೌಡ ಬದರ್ಲಿ, ಬಸನಗೌಡ ತುರುವಿಯಾಳ್, ಜೆಟಿ ಪಾಟೀಲ್, ವಿಧಾನ ಪರಿಷತ್ ಶಾಸಕರಾದ ಎ ವಸಂತಕುಮಾರ್, ಬಸನಗೌಡ ಬದರ್ಲಿ, ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟ ಸಿಂಗ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೌಡ, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಪವನ್ ಕಿಶೋರ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಕ್ಷಗಿರಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮೋಹನ್ ಪಾತ್ರ, ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್, ಸಹಾಯಕ ಆಯುಕ್ತರಾದ ಡಾಕ್ಟರ್ ರಂಪಣ್ಣ ಸಂಜನ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಲಿಂಗಸುಗೂರು ಸಿಎಂ ಹೆಲಿಕಾಪ್ಟರ್ ಹೆಲಿಪ್ಯಾಡ್ ಸ್ಥಳ ಭದ್ರತಾ ಲೋಪ ಆರೋಪ. ಹಟ್ಟಿ ಚಿನ್ನದ ಗಣಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ವೀಕ್ಷಣೆ. ಹೆಲಿಕಾಪ್ಟರ್ ರೈಡ್ಗೆ ಜನರ ಸ್ಪಂದನೆ, ಅವಧಿ ವಿಸ್ತರಿಸಲು ಜನರ ಆಗ್ರಹ, ಕಾಂಗ್ರೆಸ್ ನಾಯಕರಿಂದ ಟಿಕೆಟ್ ವ್ಯವಸ್ಥೆ. ಅಶಾಂತ ಶಾಂತ ಶಾಂತರಸ ಬದುಕು ಬರ ಕೃತಿ ಬಿಡುಗಡೆ. ಕಲ್ಯಾಣ ಕರ್ನಾಟಕ ಮಲ್ತಾಯಿ ಧೋರಣೆ ವಿರುದ್ಧ ಶಾಂತರಸರ ಆಕ್ಷೇಪವಿದು. ಶಿವಾನಂದ್ ಕೆಳಗಮನಿ. 3 ದಿನಗಳ ರಾಯಚೂರು ಉತ್ಸವಕ್ಕೆ ಸಂಭ್ರಮದ ತೆರೆ. ಉತ್ಸವಗಳ ಐಕ್ಯತೆಯನ್ನು ಪರಿಶೀಲಿಸಿ ಡಿಕೆ ಶಿವಕುಮಾರ್.